ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಮದನಘಟ್ಟದಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿರುವ ಶ್ರೀ ಮಾರಮ್ಮ ದೇವಿಯ ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮ ಫೆಬ್ರವರಿ 5ರಿಂದ ಫೆಬ್ರವರಿ 7ರವರೆಗೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಮದನಘಟ್ಟದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮದನಘಟ್ಟ ಶ್ರೀ ಮಾರಮ್ಮ ದೇವಿಯ ನೂತನ ರಥೋತ್ಸವವನ್ನು ಶ್ರೀ ಸಿದ್ದಲಿಂಗೇಶ್ವರ ಮಹಾಸಂಸ್ಥಾನ ಗೊಲ್ಲಹಳ್ಳಿ ವಿದ್ಯಾಶಂಕರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದರು. ಶ್ರೀ ಮಾರಮ್ಮ ದೇವಿಯ ನೂತನ ರಥದ ಲೋಕಾರ್ಪಣೆ ವೇಳೆ ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿಯ ಗವಿಮಠದ ಚಂದ್ರಶೇಖರ ಸ್ವಾಮೀಜಿಗಳು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಗೆರೆ ಮಹಾಸಂಸ್ಥಾನ ಮಠದ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಇನ್ನು ಈ ರಥೋತ್ಸವದಲ್ಲಿ ವಿಶೇಷವಾಗಿ ನವದುರ್ಗೆಯರು ದಿವ್ಯ ಸಾನ್ನಿಧ್ಯ ವಹಿಸಿದರು. ರಥೋತ್ಸವದ ವೇಳೆ 101 ಕುಂಭಗಳು ಮತ್ತು ವೀರಗಾಸೆ, ನಂದಿಧ್ವಜ, ಚಟ್ಟಿಮೇಳ, ವಿಶೇಷ ಅರೆವಾದ್ಯ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮ ಸಡಗರದಿಂದ ರಥೋತ್ಸವ ಜಾತ್ರಾ ಮಹೋತ್ಸವ ನಡೆಯಿತು. ಶ್ರೀ ಮಾರಮ್ಮ ದೇವಿಯ ನೂತನ ರಥೋತ್ಸವ ಲೋಕಾರ್ಪಣೆ ವೇಳೆ ಪ್ರತಿಷ್ಠಾಪನೆ ಹೋಮ, ಮಹಾಬಲಿ, ದುರ್ಗಾ ಹೋಮ ವಿಶೇಷವಾಗಿ ನಡೆದವು. ದೂರದೂರಿನಿಂದ ಬಂದ ಭಕ್ತಾದಿಗಳಿಗೆ 3 ದಿನಗಳ ಕಾಲ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ಸುಮಾರು 10,000 ಭಕ್ತಾದಿಗಳು ತಾಯಿಯ ಕೃಪೆಗೆ ಪಾತ್ರರಾದರು. ವಿಶೇಷವಾಗಿ ನವದುರ್ಗೆಯರು ನೂತನ ರಥದ 3 ಸುತ್ತು ಪ್ರದಕ್ಷಿಣೆ ಹಾಕುವ ಮೂಲಕ ಮದನಘಟ್ಟ ಮಾರಮ್ಮ ದೇವಿಗೆ ಮೆರುಗು ತಂದುಕೊಟ್ಟಿತು. ಈ ಮಹಾರಥೋತ್ಸವ ಹಾಗೂ ಶ್ರೀ ಮಾರಮ್ಮ ದೇವಿಯ ವೈಭವವನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡರು. ಕೌಟುಂಬಿಕ ಸಮಸ್ಯೆಗಳಿಂದ ನೊಂದು ಬಂದ ಭಕ್ತಾದಿಗಳಿಗೆ ಸದಾಕಾಲವೂ ನಗುಮುಖದಿಂದ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಸಂತೋಷವನ್ನ ಉಂಟು ಮಾಡುವುದು ಈ ದೇವಿಯ ವಿಶೇಷತೆಯಾಗಿದೆ.